ಗರುಡ ಸಂಜೀವಿ ಹುಲ್ಲು ಆ ಶಕ್ತಿ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಗರುಡ ಸಂಜೀವಿ ಹುಲ್ಲು. ಹಸಿಯಂಥ ಮೂಲಿಕೆ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು. ಮತ್ತು ಎಲ್ಲಾದರೂ ವ್ಯಾಪಾರಕ್ಕೆ ಹೋಗಬೇಕು ಮಾತಾಡಬೇಕಂದ್ರೆ ಈ ಹುಲ್ಲು ನಿಮ್ಮ ಹತ್ರ ಇರೋದು ಒಳ್ಳೆಯದು ನೋಡಿ. ಇದರ ನೀರಲ್ಲಿ ಹಾಕ್ಸ್ಬಿಟ್ಟು ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನೀವೇ ನೋಡಿ. ನೋಡಿ ಇದು ಹಾಗೇ ಅದು ತಿರ್ಕೊಳ್ಳುತ್ತೆ. ಈ ಥರ ಮೂಲಿಕೆಯಲ್ಲಿ ಶಕ್ತಿ ಇರೋದ್ರಿಂದ ಮಹಾವಸ್ಯ ನಾವು ಮಾಡ್ತೀವಿ. ತಾಯತ್ತಲ್ಲಿ ಇದು ಮತ್ತು ಲಾವಂಚ ಇನ್ನೂ ಸಾಕಷ್ಟು ಮೂಲಿಕೆ ಹಾಕಿ ತಾಯತ್ತ ಮಾಡ್ತೀವಿ. ಇದು ಇಲ್ಲದೆ ನಾನು ತಾಯತ್ ಮಾಡಲ್ಲ, ಅಷ್ಟೊಂದು ಶಕ್ತಿ ಇದರಲ್ಲಿ ಇರುತ್ತೆ. ಮತ್ತು ನೀವೇ ನೋಡ್ಬೋದು ಇದಕ್ಕೆ ಎಷ್ಟೊಂದು ಶಕ್ತಿ ಇದೆ, ಯಾವ ಥರ ರೊಟೇಟ್ ಆಗುತ್ತೆ ಅಂತ. ಸಂಜೀವಿನಿ ಕಡ್ಡಿ ಮತ್ತು ಗರುಡ ಸಂಜೀವಿ ಹುಲ್ಲು, ಗರ್ಕೆ ಹುಲ್ಲು ಇದಕ್ಕೆಲ್ಲ ತುಂಬ ಶಕ್ತಿ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ. ಯಾವ ಥರ ಇದು ರೊಟೇಟ್ ಆಗುತ್ತೋ ಅಷ್ಟೊಂದು ಪಾಸಿಟಿವ್ ರಿಸಲ್ಟ್ ಬಂದು ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಹೋಗ್ಬೇಕಂದ್ರೆ ಈ ಥರ ನಾವು ಮಾಡಿಕೊಡ್ತೀವಿ. ಇಲ್ಲಿ ನೋಡಿ, ಇದು 20 ರೂಪಾಯಿ. ಇದು ಒಳಗಡೆ ನಾವು ಅರಿಶಿನ ಪುಡಿ ಇಟ್ಟು ಸಂಜೀವಿನಿ ಮೂಲಿಕೆ ಇಟ್ಟು ನೀವು ಮಾಡ್ಬೋದು. ನಿಮಗೆ ಈ ಹುಲ್ಲು ಸಿಕ್ಕಿದ್ರೆ ನೀವು ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಫಸ್ಟಲ್ಲಿ ನೋಡಿ, ಪಿರಾಮಿಡ್ ಥರ ನೀವು ಫೋಲ್ಡ್ ಮಾಡಬೇಕು. ಈ ಥರ ಮಾಡಿಬಿಟ್ಟು ಮತ್ತು ಇದು ಇನ್ನೊಂದು ಸತಿ ಈ ಥರ ಫೋಲ್ಡ್ ಮಾಡಿ, ಇನ್ನೊಂದು ಸತಿ ಫೋಲ್ಡ್ ಮಾಡಿದರೆ ನಿಮಗೆ ಪಿರಾಮಿಡ್ ಥರ ಆಗುತ್ತೆ. ಅದು ಒಳಗಡೆ ಸ್ವಲ್ಪ ಅರಿಶಿನ ಆಗಿಬಿಟ್ಟು ಈ ಹುಲ್ಲು ಬಂದು ಇದು ಒಳಗಡೆ ಇಟ್ಬಿಟ್ಟು ಪರ್ಸಲ್ಲಿ ನೀವು ಇಟ್ಕೋಬಹುದು. ಪ್ರತಿ ಶುಕ್ರವಾರ ನೀವು ಈ ನೋಟು ಹುಲ್ಲು ಒಳಗಡೆನೇ ಇರಲಿ, ದೇವ್ರ ಹತ್ರ ಹಾಗೇ ಇಟ್ಟು ಅಗರಬತ್ತಿ ಮತ್ತು ಮಂಗಳಾರತಿ ತೋರಿಸ್ಬಿಟ್ಟು ನಾನು ಹೋಗೋ ಕಡೆ ನನಗೆ ಎಲ್ಲ ಪಾಸಿಟಿವ್ ಆಗಿ ಬರಬೇಕು, ಒಳ್ಳೆ ವಾಕ್ಯ ನನಗೆ ಸಿಗಬೇಕು, ನನಗೆ ವ್ಯಾಪಾರ ಚೆನ್ನಾಗಿ ಆಗಬೇಕಂತ ನೀವು ಹಾಗೆ ಇದು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು, ಪರ್ಸಲ್ಲಿ ಇಟ್ಕೋಬಹುದು. ಅಷ್ಟೊಂದು ವೈಬ್ರೇಷನ್ ಇರುತ್ತೆ ಈ ಮೂಲಿಕೆ ಮತ್ತು ನೋಟ, ಅರಿಶಿನ ಪುಡಿ ಇದೆಲ್ಲ ಶಕ್ತಿವಾಹಿತ ವಸಿಯಂಥ ಮೂಲಿಕೆ. ಇದು ನೋಡಿ ಹಾಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಅದು ನೋಡಿ ಇದು ಯಾವ ಥರ ರೊಟೇಟ್ ಆಗುತ್ತೆ ನೋಡಿ. ಇದು ಎಷ್ಟು ಫಾಸ್ಟಾಗಿ ವೈಬ್ರೇಷನ್ ಸುತ್ತುತ್ತೋ ಅಷ್ಟೊಂದು ವೈಬ್ರೇಷನ್ ಖಂಡಿತ ನಮಗೆ ವಸಿಯ ಆಗುತ್ತೆ. ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ ನೋಡಿ. ಈ ವಸಿಯ ಮೂಲಿಕೆ ಸಿಗೋದು ಕಷ್ಟ ಇದೆ. ಟ್ರೈ ಮಾಡಿ, ಸಿಕ್ಕಿದ್ರೆ ನೀವು ಈ ಥರ ಪಿರಾಮಿಡ್ ಮಾಡಿ ಇಟ್ಕೊಳ್ಳಿ. ಮತ್ತು ಬಾಳೆಹಣ್ಣಲ್ಲಿ ತೋರಿಸ್ತೀನಿ ನೋಡಿ. ಬಾಳೆಹಣ್ಣು ಎಲ್ಲ ಹಣ್ಣಲ್ಲೂ ನೀರು ಇರುತ್ತಲ್ಲ, ಆ ನೀರು ನಾವು ಮಂಗಲ ಗ್ರಹವಾಗಿ ಯಾವ ಥರ ಸುತ್ತುತ್ತೆ ಅಂತ ನೀವೇ ನೋಡಿ. ಸುಮ್ಮನೆ ನೀವು ಬೇರೆ ಬಂದು ಬಾಳೆಹಣ್ಣಿನಲ್ಲಿ ಇಟ್ಟು ನೋಡಿ. ಇದು ನೋಡಿ ಎಷ್ಟು ಫಾಸ್ಟಾಗಿ ಸುತ್ತುತ್ತೆ. ಒಂದೊಂದು ಬೇರಿಗೂ ಒಂದೊಂದು ಮರಕ್ಕೂ ಒಂದೊಂದು ಶಕ್ತಿ ಇದೆ. ದೇವರು ಮಹಾಶಕ್ತಿಯಿಂದ ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ. ಇದು ರೊಟೇಟ್ ಆಗ್ತಾನೆ ಇರುತ್ತೆ, ಯಾಕಂದರೆ ಹಣ್ಣಲ್ಲಿ ನೀರಿರುತ್ತೆ. ನೀರಿರೋ ಇದರಲ್ಲಿ ಇದು ರೊಟೇಟ್ ಆಗ್ತಾನೆ ಇರುತ್ತೆ. ಮತ್ತು ಗಾಳಿಯಲ್ಲೆಲ್ಲ ನೀವು ಬಿಟ್ಟರೆ ಇದು ಆಚೆ ಬಂದುಬಿಡುತ್ತೆ. ಇದು ಎಷ್ಟು ಚೆನ್ನಾಗಿದೆ. ಈ ಥರ ನೀವು ಪಿರಾಮಿಡ್ ಮಾಡಿ ನೀವು ಪರ್ಸಲ್ಲಿ ಇಟ್ಕೊಂಡು ಏನಾದರೂ ವ್ಯಾಪಾರಕ್ಕೆ ಹೋಗುವಾಗ ಇದರಲ್ಲಿ ಜೊತೆಯಲ್ಲಿ ಎತ್ಕೊಂಡು ಹೋದರೆ ಆ ವ್ಯಾಪಾರ ಬಂದು ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಇದು ಬಂದು 2 ವಾರ 3 ವಾರ ಮತ್ತು ತಿಂಗಳು ಲೆಕ್ಕಂಗೆ ನೀವು ವರ್ಷದ ಲೆಕ್ಕಂಗೆ ಇಟ್ಕೋಬಹುದು. ಇದು ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದು ಬಂದು ನಾವು ಮಾಡಿ ಬೇರೆಯೊಬ್ಬರಿಗೆ ಕೊಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ, ಅವ್ರನ್ನೇ ಮಾಡೋಕ್ಕೆ ಹೇಳಿ. ತುಂಬ ಸಂತೋಷ ಆಯಿತು. ಯೂಟ್ಯೂಬಲ್ಲಿ ತುಂಬ ಸಬ್ಸ್ಕ್ರೈಬ್ ಮಾಡ್ತಾ ಬರ್ತಾ ಇದ್ದೀರಾ. ಮತ್ತೆ ಬಂದು ನನ್ನ
ಹೇಳಿದ್ದೀನಿ ಕನ್ನಡ ಅಷ್ಟು ಫ್ಲೂಯೆಂಟ್ ಬರಲ್ಲ ಅಂತ. ತುಂಬ ಭಕ್ತರು ಬಂದು ವಾಟ್ಸಪ್ ಮೂಲಕ ಎಲ್ಲ ಅಮ್ಮ ನೀವು ಹೇಳಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿದ್ದೀರಾ. ತುಂಬ ಸಂತೋಷ. ಖಂಡಿತ ಇನ್ನೂ ತುಂಬ ವೀಡಿಯೋಸ್ ನಾವು ನಿಮಗೆ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ತಾಳಗಿರಿನಲ್ಲಿ ಮಹಾ ಸಿದ್ಧರುಗಳು ಬಂದು ತುಂಬ ವಿಶೇಷವಂಥದ್ದು ರಹಸ್ಯ ಪೂಜೆಗಳೆಲ್ಲ ತಾಳಗಿರಿನಲ್ಲಿ ಹೇಳಿದ್ದಾರೆ. ಖಂಡಿತ ನಾನು ಈ ಸೇವೆಗಳನ್ನು ಕಂಟಿನ್ಯೂ ಮಾಡ್ತೀನಿ. ಶಿವಾಯ ನಮಃ. ಗುರುವೇಶ.